ವೆಲ್ಕಮ್ ಟು ಕಾಮರ್ಸ್ ಕ್ಲಾಸಸ್. ಕಾಸ್ಟ್ ಅಕೌಂಟಿಂಗ್ ಈ ಒಂದು ಸಬ್ಜೆಕ್ಟ್ಗೆ ರಿಲೇಟೆಡ್ ಆಗಿ ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಶೀಟ್ ಈ ಚಾಪ್ಟರ್ಸ್ ಮೇಲೆ ನಾವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಇದ್ವಿ. ಬೇಸಿಕ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಕ್ವಶನ್ ಪೇಪರ್ ಪ್ರಾಬ್ಲಮ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಹಾಗೆಯೇ ಅದ್ರ ಫಾರ್ಮೇಟ್ ಕೂಡ ಅಪ್ಲೋಡ್ ಆಗಿದೆ. ಸಪ್ರೇಟ್ ಕಾಸ್ಟ್ ಅಕೌಂಟಿಂಗ್ದೇ ಒಂದು ಪ್ಲೇ ಲಿಸ್ಟ್ ಇದೆ. ನಾನು ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಆ ಲಿಂಕನ್ನು ಕೊಟ್ಟಿರ್ತೀನಿ. ಅದರಲ್ಲಿ ನಿಮಗೆ ಕಾಸ್ಟ್ ಅಕೌಂಟಿಂಗ್ ರಿಲೇಟೆಡ್ ಎಲ್ಲ ವೀಡಿಯೋಸ್ಗಳು ಕೂಡ ಸಿಗುತ್ತೆ. ಸುರೇಶ್ ಕುಮಾರ್, ಇದು ಕೂಡ ಒಂದು ಕ್ವಶನ್ ಪೇಪರ್ ಪ್ರಾಬ್ಲಮ್ಮು, 5 ಮಾರ್ಕ್ಸ್ಗೆ ಕೇಳಿರೋವಂಥದ್ದು. ಸುರೇಶ್ ಕುಮಾರ್ ಗಿವ್ಸ್ ಯು ಫಾಲೋವಿಂಗ್ ಇನ್ಫಾರ್ಮೇಷನ್, ಪ್ರಿಪೇರ್ ಕಾಸ್ಟ್ ಶೀಟ್. ಸುರೇಶ್ ಕುಮಾರ್ ಅವರು ಒಂದು ಪ್ರೊಡಕ್ಷನ್ ಕಂಪನಿದು ಏನು ಮಾಡಿದ್ದಾರೆ, ನಮಗೆ ಒಂದಿಷ್ಟು ಡಾಟಾ ಕೊಟ್ಟಿದ್ದಾರೆ. ನಾವು ಅದನ್ನು ಯೂಸ್ ಮಾಡಿಕೊಂಡು ಕಾಸ್ಟ್ ಶೀಟನ್ನು ಪ್ರಿಪೇರ್ ಮಾಡಬೇಕು. ಡೈರೆಕ್ಟ್ ಮೆಟೀರಿಯಲ್ 4 lakh rupees, ಡೈರೆಕ್ಟ್ ವೇಜಸ್ 2 lakh rupees, ಡೈರೆಕ್ಟ್ ಎಕ್ಸ್ಪೆನ್ಸಸ್ 1,50,000. ನೆಕ್ಸ್ಟ್ ಫ್ಯಾಕ್ಟರಿ ಓವರ್ ಹೆಡ್ 20% ಆಫ್ ಪ್ರೈಮ್ ಕಾಸ್ಟ್ ಮೇಲೆ 20%. ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ವರ್ಕ್ ಕಾಸ್ಟ್ ಮೇಲೆ 10%. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 5 per unit, ಒಂದು ಯೂನಿಟ್ ಮೇಲೆ 5 rupees. ಒಂದು ಎಷ್ಟಿದೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಇದೆ. ಯೂನಿಟ್ಸ್ ಪ್ರೊಡ್ಯೂಸ್ಡ್ ಆ್ಯಂಡ್ ಸೋಲ್ಡ್ 10,000. 10,000 ಯೂನಿಟ್ಸ್ ಪ್ರೊಡ್ಯೂಸ್ ಆಗಿದೆ, 10,000 ಕೂಡ ಸೇಲ್ ಮಾಡ್ತಾ ಇದ್ದಾರೆ. ಹಾಗಾದರೆ ಯಾವುದೇ ಒಂದು ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಫಿನಿಶ್ಡ್ ಸ್ಟಾಕ್ ನಮ್ಮ ಹತ್ರ ಇರೋದಿಲ್ಲ. ಓಕೆ, ಎಷ್ಟು ಪ್ರೊಡ್ಯೂಸ್ ಆಗಿದೆ ಅಷ್ಟು ಕೂಡ ಸೇಲ್ ಆಗ್ತಾ ಇದೆ. ಈಗ ಇಷ್ಟು ಇನ್ಫಾರ್ಮೇಷನ್ ಯೂಸ್ ಮಾಡಿಕೊಂಡು ನಾವು ಕಾಸ್ಟ್ ಶೀಟನ್ನು ಪ್ರಿಪೇರ್ ಮಾಡಬೇಕು. ಅದು ಪ್ರಿಪೇರ್ ಮಾಡೋದಕ್ಕೂ ಮುಂಚೆ ನಿಮಗೆ ಯಾವ ರೀತಿ ನೆನ್ಪಿಟ್ಕೋಬೇಕು ಅನ್ನೋದನ್ನು ಹೇಳ್ತೀನಿ. ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ವೇಜಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಈ ಮೂರನ್ನು ಆ್ಯಡ್ ಮಾಡಿದಾಗ ನಮಗೆ ಪ್ರೈಮ್ ಕಾಸ್ಟ್ ಸಿಗುತ್ತೆ. ಇದು ಫಸ್ಟ್ ಸ್ಟೆಪ್. ಓಕೆ, ನೆಕ್ಸ್ಟು ಈ ಪ್ರೈಮ್ ಕಾಸ್ಟ್ಗೆ ಫ್ಯಾಕ್ಟರಿ ಓವರ್ ಹೆಡನ್ನು ಆ್ಯಡ್ ಮಾಡಿ ವರ್ಕ್ ಕಾಸ್ಟ್ ಸಿಗುತ್ತೆ. ಸೆಕೆಂಡ್ ಸ್ಟೆಪ್, ಈ ಫ್ಯಾಕ್ಟರಿ ಓವರ್ ಹೆಡಲ್ಲಿ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಕೊಟ್ಟಾಗ ಓಪನಿಂಗ್ ಇದ್ದರೆ ಆ್ಯಡ್ ಮಾಡಬೇಕು, ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಇದ್ದಾಗ ಲೆಸ್ ಮಾಡಬೇಕು, ನೆನ್ಪಿಟ್ಕೊಳ್ಳಿ. ಹಾಗೆಯೇ ಆ ಬಂದಿರೋ ವರ್ಕ್ ಕಾಸ್ಟ್ ಮೇಲೆ ನಾವು ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡನ್ನು ಆ್ಯಡ್ ಮಾಡ್ತೀವಿ. ಆಗ ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಸಿಗುತ್ತೆ. ನೆಕ್ಸ್ಟು ಅದಕ್ಕೆ ಫಿನಿಶ್ಡ್ ಸ್ಟಾಕ್ ಇದ್ದರೆ ಓಪನಿಂಗ್ ಇದ್ದರೆ ಆ್ಯಡ್ ಮಾಡ್ತೀವಿ, ಕ್ಲೋಸಿಂಗ್ ಇದ್ದರೆ ಲೆಸ್ ಮಾಡ್ತೀವಿ. ನೆಕ್ಸ್ಟು ಲಾಸ್ಟ್ ನಮಗೆ ಫೈನಲ್ ಆಗಿ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಇದ್ದರೆ ಆ್ಯಡ್ ಮಾಡ್ತೀವಿ. ಇದಿಷ್ಟು ಆದಾಗ ನಮಗೆ ಕಾಸ್ಟ್ ಆಫ್ ಸೇಲು ಸಿಗುತ್ತೆ. ಓಕೆ, ಇದಿಷ್ಟು ನಾವು ಫಾರ್ಮುಲಾ ರೀತಿ ನೆನ್ಪಿಟ್ಕೊಳ್ಳಿ. ಆಗ ನಿಮಗೆ ಎಲ್ಲೂ ಕೂಡ ಪ್ರಾಬ್ಲಮ್ ಮಿಸ್ ಆಗೋದಿಲ್ಲ. ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಶೀಟ್, ಪರ್ಟಿಕ್ಯುಲರ್ ಅಮೌಂಟ್ ಟೋಟಲ್ ಕಾಲಮ್ ಅಮೌಂಟ್ ಇದೆ. ಇದು ಡೈರೆಕ್ಟ್ ಮೆಟೀರಿಯಲ್ 4 lakh rupees. ಫಸ್ಟ್ ಸ್ಟೆಪ್ ಏನಿದೆ, ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ಲೇಬರ್ ಆ್ಯಂಡ್ ಡೈರೆಕ್ಟ್ ಎಕ್ಸ್ಪೆನ್ಸಸ್. ನೀವು ಕನ್ಫ್ಯೂಸ್ ಆಗಬಾರ್ದು. ಡೈರೆಕ್ಟ್ ವೇಜಸ್ ಅಂದ್ರೂ ಒಂದೇ, ಡೈರೆಕ್ಟ್ ಲೇಬರ್ ಅಂದರೂ ಕೂಡ ಒಂದೇ. ಆ ಲೇಬರ್ಗೆ ಕೊಡೋ ವೇಜಸ್ ಆಗಿರುತ್ತೆ. ಓಕೆ, ಡೈರೆಕ್ಟ್ ಮೆಟೀರಿಯಲ್ 4 lakh rupees, ಡೈರೆಕ್ಟ್ ವೇಜಸ್ 2 lakh rupees, ಡೈರೆಕ್ಟ್ ಎಕ್ಸ್ಪೆನ್ಸಸ್ 1,50,000 rupees ಇದೆ. ಇದು ಮೂರು ಕೂಡ ಕ್ವಶನಲ್ಲಿ ನಿಮಗೆ ಫಸ್ಟ್ 3 ಲೈನ್ಸಲ್ಲಿ ಕೊಟ್ಟಿದ್ದಾರೆ. ಈ ಮೂರನ್ನು ಆ್ಯಡ್ ಮಾಡಿದಾಗ ನಮಗೆ 7,50,000 rupees ಬಂತು. ಇದನ್ನು ನಾವು ಪ್ರೈಮ್ ಕಾಸ್ಟ್ ಅಂತ ಹೇಳ್ತೀವಿ. ಏನು? ಪ್ರೈಮ್ ಕಾಸ್ಟ್. ನೆಕ್ಸ್ಟು ಈ ಪ್ರೈಮ್ ಕಾಸ್ಟಿಗೆ ಫ್ಯಾಕ್ಟರಿ ಓವರ್ ಹೆಡನ್ನು ಆ್ಯಡ್ ಮಾಡಬೇಕು. ಎಷ್ಟಿದೆ ಫ್ಯಾಕ್ಟರಿ ಓವರ್ ಹೆಡ್ಡು? ಕ್ವಶನಲ್ಲಿ ಹೇಳಿದ್ದಾರೆ 20% ಆಫ್ ಪ್ರೈಮ್ ಕಾಸ್ಟ್. ಈ ಪ್ರೈಮ್ ಕಾಸ್ಟ್ ಮೇಲೆ 20% ಅಂತ ಹೇಳಿದ್ದಾರೆ. 7,50,000 ಇಂಟು 20/100. ಆ್ಯಡ್ ಫ್ಯಾಕ್ಟರಿ ಓವರ್ ಹೆಡ್. 7,50,000 ಇಂಟು 20/100 ಎಷ್ಟಾಯಿತು? 1,50,000 rupees ಆಯಿತು. ಇದನ್ನು ನಾವು ಆ್ಯಡ್ ಮಾಡಿದಾಗ 9 lakh rupees ಬಂತು. ಇದನ್ನು ನಾವು ವರ್ಕ್ ಕಾಸ್ಟ್ ಅಂತ ಹೇಳ್ತೀವಿ. ನೆಕ್ಸ್ಟು ಆ್ಯಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್. ಈ 9 lakh rupees ಏನಿದೆ ಇದ್ರ ಮೇಲೆ 10% ಅಂತ ಹೇಳಿದ್ದಾರೆ. ನೋಡಿ, ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ 10% ಆಫ್ ವರ್ಕ್ ಕಾಸ್ಟ್. ವರ್ಕ್ ಕಾಸ್ಟ್ ಎಷ್ಟಿದೆ? ವರ್ಕ್ ಕಾಸ್ಟ್ 9 lakh rupees ಇದೆ. ಇದ್ರ ಮೇಲೆ ನಾವು 10%ನ್ನು ಆ್ಯಡ್ ಮಾಡಬೇಕು. ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ 9 lakh ಇಂಟು 10/100 90,000 ಬಂತು. ಇದನ್ನು 9 lakh rupeesಗೆ ಆ್ಯಡ್ ಮಾಡ್ತಾ ಇದ್ದೀವಿ. ಕಾಸ್ಟ್ ಆಫ್ ಪ್ರೊಡಕ್ಷನ್ 9,90,000 rupees ಆಯಿತು. ನೆಕ್ಸ್ಟು ಫೈನಲ್ ಆಗಿ ನಮಗೆ ಕೊಟ್ಟಿರೋವಂಥದ್ದು ಏನಿದೆ, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಇದೆ. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಎಷ್ಟಿದೆ? 10,000 ಯೂನಿಟ್ಸ್ ಪ್ರೊಡ್ಯೂಸ್ ಆಗಿದೆ. 10,000 ಕೂಡ ಕಂಪ್ಲೀಟಾಗಿ ಸೇಲ್ ಆಗ್ತಾ ಇದೆ. 10,000 ಇಂಟು 5 rupees 50,000 rupees ಆಯಿತು. ಇದನ್ನು ಆ್ಯಡ್ ಮಾಡಿದಾಗ 10,40,000 rupees ಆಯಿತು. ಇದು ಕಾಸ್ಟ್ ಆಫ್ ಸೇಲ್. ಅಂದರೆ ನಮಗೆ ಟೋಟಲಾಗಿ ಎಷ್ಟು ಕಾಸ್ಟ್ ಆಗಿದೆ? 10,40,000 rupees ಅಷ್ಟು ಸೇಲ್ ಆಗಿದೆ.
ಈಗ ನಮಗೆ ಪ್ರಾಫಿಟನ್ನು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದರೆ, ಇಲ್ಲ ಪ್ರಾಫಿಟ್ ಪರ್ಸೆಂಟೇಜ್ ಕೊಟ್ಟಿರಬೇಕು, ಇಲ್ಲ ಅಂದರೆ ಎಷ್ಟು ಸೇಲ್ ಆಗಿದೆ ಅದರ ಅಮೌಂಟ್ ಆಗಿರ್ಬೋದು, ಇಲ್ಲ ಪರ್ ಯೂನಿಟ್ ಕಾಸ್ಟ್, ಒಂದು ಪರ್ ಯೂನಿಟ್ ಸೇಲ್ ಅಮೌಂಟ್ ಆದರೂ ಕೊಟ್ಟಿರಬೇಕು, ಸೆಲ್ಲಿಂಗ್ ಪ್ರೈಸು. ಇಲ್ಲಿ ಯಾವುದೂ ಕೊಟ್ಟಿಲ್ಲ. ಹಾಗೆ ನಾವೀಗ ಕಾಸ್ಟ್ ಆಫ್ ಸೇಲ್ಸಿಗೆ ನಿಲ್ಲಿಸಬೇಕಾಗತ್ತೆ. ಎಷ್ಟು ಟೋಟಲ್ ಕಾಸ್ಟ್ ಆಗಿರೋವಂಥದ್ದು 10,40,000 ರೂಪೀಸ್. ಇದಿಷ್ಟು ನಿಮಗೆ ಇದು ಸಿಂಪಲ್ ಆಗಿ 5 ಮಾರ್ಕ್ಸಿಗೆ ಕೇಳಿರುವಂಥ ಒಂದು ಪ್ರಾಬ್ಲಮ್ ಆಗಿದೆ. ನಾನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ 15 ಮಾರ್ಕ್ಸಿಗೆ 2024 ಏನೊಂದು ಕ್ವಶನ್ ಪೇಪರಲ್ಲಿ ಕೇಳಿದ್ರು ಆ ಪ್ರಾಬ್ಲಮ್ನ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಾಲ್ವ್ ಮಾಡಿಸ್ತೀನಿ. ಥ್ಯಾಂಕ್ ಯು.